ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫಿರೋಜ್ ಖಾನ್ ಮೇಲೆ ಇರುವ ಆರೋಪ. ಇವರು ಅಗತ್ಯಕ್ಕಿಂತ ಹೆಚ್ಚು ಬೋಲ್ಡ್ ಫಿಲ್ಮ್ಗಳನ್ನ ಮಾಡ್ತಾರೆ. ಇದನ್ನ ಹೇಗೆ ಹೇಳೋದು? ಅಗತ್ಯಕ್ಕಿಂತ ಹೆಚ್ಚು ಬೋಲ್ಡ್ ಫಿಲ್ಮ್ಗಳನ್ನ ಮಾಡ್ತಾರೆ ಅನ್ಬೇಕಾ, ಅಥವಾ ಹೀರೋಯಿನ್ಗಳ ಬಟ್ಟೆನ ಅಗತ್ಯಕ್ಕಿಂತ ಹೆಚ್ಚು ಬಿಚ್ಚಿಸ್ತಾರೆ ಅಂತ ಹೇಳ್ಬೇಕಾ? ನೋಡಿ, ನನಗೊಂದು ಕವಿತೆ ನೆನಪಾಗ್ತಾ ಇದೆ ರಜತ್ ಅವರೇ. अच्छी सूरत भी क्या बुरी शय है जिसने डाली बुरी नजर डाली. ಇದು ಗಾಲಿಬ್ ಸಾಬ್ ಅವರ ಕವಿತೆ. अच्छी सूरत भी क्या बुरी शय है जिसने डाली बुरी नजर डाली. ಮತ್ತು ನೋಡಿ, ನಾನು ಇವತ್ತಿನವರೆಗೂ ಯಾವುದೇ ಹೀರೋಯಿನ್ಗೂ ಬಟ್ಟೆ ಬಿಚ್ಚಿಲ್ಲ. ನೀವು ನನ್ನ ಸಿನಿಮಾಗಳನ್ನು ನೋಡಿ. ನಾನು ಸಿ, ಐ ಡೋಂಟ್ ಲೈಕ್ ಮೇಕಿಂಗ್ ವಲ್ಗ್ಯಾರಿಟಿ. ಐ ಥಿಂಕ್ ದಿಸ್ ಇಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್. ಸೊ ಐ ಹ್ಯಾವ್ ಬೀನ್ ಸೆನ್ಶಿಯಸ್. I have been sensuous in my approach towards films. I have given it a modernity. I have given it, my films were ahead of their time. And they closed that they were because, not really heroine ಏನು ಬೇಕೋ ಹಾಕ್ಕೊಳ್ಳಿ, ಹೀರೋಗೆ ಏನು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ನಿಮಗೆ ಕುರ್ಬಾನಿ ಸಿನಿಮಾದ ಉದಾಹರಣೆ ಕೊಡ್ತೀನಿ. ಶೋಲೆ ತರದ ಫಿಲ್ಮ್ಗಳಲ್ಲಿ ವೈಲೆನ್ಸ್ ಇದ್ರೂ ಕೂಡ ಅದಕ್ಕೆ ಯು ಸರ್ಟಿಫಿಕೇಟ್ ಸಿಕ್ತು. ಆದ್ರೆ ಕುರ್ಬಾನಿ ತರದ ಫಿಲ್ಮ್ಗೆ ಎ ಸರ್ಟಿಫಿಕೇಟ್ ಸಿಕ್ತು. ಕಾರಣ ಏನಂದ್ರೆ ಹೀರೋಯಿನ್ ಬಟ್ಟೆ ಕಡಿಮೆ ಇತ್ತು ಅಂತ. ಮೊದಲು ಎ ಸಿಕ್ಕಿತ್ತು. ನಾನು ಇಲ್ಲಿಗೆ ಬಂದು ಫೈಟ್ ಮಾಡಿದೆ. ನಾನು ಎಕ್ಸಾಂಪಲ್ ಆಗಿ ಶೋಲೆದು ಕೊಟ್ಟಿದ್ದೆ. ಮತ್ತು ನಾನು ತುಂಬ ಫೈಟ್ ಮಾಡಿದ್ದೆ ಆ ಫಿಲ್ಮ್ಗೋಸ್ಕರ. ಮತ್ತೆ ಕುರ್ಬಾನಿ ವಾಸ್ ಅ ಯು, ಇಟ್ ವಾಸ್ ನಾಟ್ ಅನ್ ಎ. ಆದ್ರೆ ಜಾನ್ಬಾಸ್ ವಾಸ್ ಅನ್ ಎ. ಮೊದಲು ನಿಮ್ ಫಿಲ್ಮ್ಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ರು. ಎ ಇರೋದನ್ನ ಯು ಮಾಡಿಸಿದ್ದೆ. ಸಾಕಷ್ಟು ಹೋರಾಡಿ ದೆಹಲಿಗೆ ಬಂದೆ. ದಯಾವಾನ್ ಅಂತ ಒಂದು ಫಿಲ್ಮ್ನ ಬಗ್ಗೆ ಚರ್ಚೆ ಬಂದಿದೆ. ಆ ಸಿನಿಮಾದಲ್ಲಿ ಮಾಧುರಿ ದೀಕ್ಷಿತ್ ಮತ್ತೆ ವಿನೋದ್ ಖನ್ನಾ ಮಧ್ಯೆ 1 ನಿಮಿಷದ ಕಿಸ್ಸಿಂಗ್ ಸೀನ್ ಇದೆ. ಹೌದು. ಈಗ ನೋಡಿ, ನಾನು ಒಬ್ಬ ಸೆನ್ಸರ್ ಲೇಡಿ ಇದ್ರು. ತಮಾಷೆ ವಿಷಯ ಏನು ಅಂದರೆ, ಆ ಸೆನ್ಸರ್ ಲೇಡಿ ವಾಸ್ ದ ಚೀಫ್, ವಾಸ್ ದಿ ಆಫೀಸರ್, ಆ್ಯಂಡ್ ಶಿ ವಾಸ್ ಅ ಲೇಡಿ. ಅವ್ರು ಹೇಳ್ತಿದ್ರು, ಫಿರೋಜ್ ಜಿ ಇದೇನಿದು? ನಾನು ಹೇಳ್ದೆ, ಮೇಡಮ್ ನೋಡಿ, ಆರ್ ಯು ಇನ್ ಲವ್? ಐ ವಾಂಟ್ ಟು ಆಸ್ಕ್ ಯು ಎ ಕ್ವೆಶ್ಚನ್. ಶಿ ಸೆಡ್ ಯೆಸ್, ಇಟ್ ವಾಸ್ ಅ ಲವ್ ಮ್ಯಾರೇಜ್. ಶಿ ಸೇಸ್ ಯೆಸ್. ಐ ಸೆಡ್, ನಾನು ಏನು ಕೆಟ್ಟದ್ದು ಮಾಡಿದ್ದೀನಿ ಅಂತ. ನಾನು ಹೇಳ್ದೆ, ಮೊದಲನೇ ರಾತ್ರಿ ನಡೀತಾ ಇದೆ, ಒಂದು ಕಪಲ್ದು, ಮತ್ತೆ ಅದರಲ್ಲಿ ಒಂದು ಹಾಡು ಪ್ಲೇ ಆಗತ್ತೆ. ಕೆ ಆಜ್ ಫಿರ್ ತುಮ್ ಪೆ ಪ್ಯಾರ್ ಆಯಾ ಹೈ, ಬೇಹದ್ ಔರ್ ಬೇಹಿಸಾಬ್ ಆಯಾ ಹೈ. ಅದ್ರ ಮೇಲೆ ನಾನು ಸ್ಟೇ ಮಾಡಿದೆ. ದಟ್ ಈಸ್ ದ ಲಾಂಗೆಸ್ಟ್ ಕಿಸ್ ಇನ್ ಹಿಸ್ಟ್ರಿ, 1.5 minutes. ಮತ್ತು ನಾನು ಹೇಳ್ದೆ, ಒಂದು ವೇಳೆ ತೆಗಿಬೇಕಂದ್ರೆ ಪೂರ್ತಿ ತೆಗೀರಿ, ಒಂದು ಫ್ರೇಮ್ ಕೂಡ ಕಟ್ ಮಾಡಬಾರ್ದು ಅಂತ. ನಾನು ತುಂಬ ಆರ್ಗ್ಯೂ ಮಾಡಿದೆ. ಆ್ಯಂಡ್ ದಟ್ ಲೇಡಿ ವಾಸ್ ವೆರಿ ಗ್ರೇಷಿಯಸ್ ಆ್ಯಂಡ್ ಶಿ ಸೇಸ್ ಯೆಸ್, ಐ ಥಿಂಕ್ ಯು ಆರ್ ರೈಟ್. ಮೆಂಬರ್ಸ್ ಎಲ್ಲ ಬಂದರು. ನಾನು ಹೇಳ್ದೆ, ಶೋ ಮಿ ದ ವಲ್ಗ್ಯಾರಿಟಿ ಆಫ್ ದಿಸ್ ಸೀನ್. ಒಬ್ಬ ವ್ಯಕ್ತಿ ತನ್ನ ಮೊದಲನೇ ರಾತ್ರಿಯಲ್ಲಿದ್ದಾನೆ, ಹೆಂಡತಿ ಜೊತೆ ತನ್ನ ಮಂಚದ ಮೇಲಿದ್ದಾನೆ, ಆ್ಯಂಡ್ ಹೀ ಈಸ್ ಕಿಸ್ಸಿಂಗ್ ಹರ್. ಆ್ಯಂಡ್ ವಾಟ್ ಈಸ್ ರಾಂಗ್ ವಿತ್ ಇಟ್? ಐ ಡೋಂಟ್ ಸಿ ಎನಿ ರಾಂಗ್ ಇನ್ ಇಟ್. 1.5 ನಿಮಿಷದ ಕಿಸ್ಸಿಂಗ್ ಸೀನ್ ನೀವು ಹೇಳ್ತಾ ಇದ್ದೀರಾ, ನಥಿಂಗ್ ರಾಂಗ್ ಇನ್ ಇಟ್. ಹಿಸ್ಟ್ರಿಲಿ ಎಲ್ಲಕ್ಕಿಂತ ಉದ್ದವಾದ ಈ ಥರದ ಸೀನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ನಥಿಂಗ್ ರಾಂಗ್ ಇನ್ ಇಟ್ ಅಂತ. ನೋಡಿ, ಐ ಮೀನ್ ರಜತ್ ಅವರೇ, ನಾನೇನು ಹೇಳಿ, there is nothing wrong. There are people that kiss 24 hours. ಆದ್ರೆ ಇದರ ನಂತರ ಯಾವಾಗ ಮಾಧುರಿ ದೀಕ್ಷಿತ್ ಅವರನ್ನ ಇದ್ರ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಗೊತ್ತೇ ಇರಲಿಲ್ಲ ನಾನು ಏನ್ ಮಾಡಿದೆ ಅಂತ. ಈಗ ಇದು ಮಾಧುರಿ ಅವರನ್ನ ನಾನು ತುಂಬಾ ಗೌರವಿಸ್ತೀನಿ. ಶಿ ಈಸ್ ಒನ್ ಆಫ್ ಅವರ್ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟ್ರೆಸಸ್ ಆಫ್ ಅವರ್ ಟೈಮ್. ಮತ್ತೆ ಇದನ್ನ ಕೇಳಿ ನನಗೆ ಆಶ್ಚರ್ಯ ಆಯಿತು, ಮತ್ತೆ ನನಗೆ ಸ್ವಲ್ಪ ಬೇಸರ ಕೂಡ ಆಯಿತು. ಯಾಕಂದ್ರೆ ನಾನೇನು ಬಂದೂಕಿಟ್ಟು ಮಾಧುರಿ ಅವ್ರಿಗೆ ಹೇಳಲಿಲ್ಲ ಈ ಸೀನ್ ಮಾಡಿ ಅಂತ. ಯುಸಿ, ಅವ್ರ ತಾಯಿ ಯಾವಾಗಲೂ ಶೂಟಿಂಗ್ಗೆ ಬರ್ತಿದ್ರು. ನಾನು ಮಾಧುರಿಗೆ ಹೇಳ್ದೆ, ಮಾಧುರಿ, ನೀವು ನಿಮ್ಮ ತಾಯಿಗೆ ಹೇಳಿ, ಏನಂದ್ರೆ ಇಲ್ಲಿ ಕೇವಲ 3 ಜನ ಇದ್ರು ಈ ಸೀನಲ್ಲಿ. ಐ ವಾಸ್ ಆಪರೇಟಿಂಗ್ ದ ಕ್ಯಾಮ್ರಾ. ಮೈ ಕಮಲ್ ಬೋಸ್, ಒನ್ ಆಫ್ ದ ಮೋಸ್ಟ್ ಫ್ಯಾಬ್ಯುಲಸ್ ಲೈಟಿಂಗ್ ಮ್ಯಾನ್, ವಿಮಲ್ ರಾಯ್ ಅವರ ಕಾಲದ ಕ್ಯಾಮ್ರಾಮನ್ ಆಗಿದ್ರು. ಹಿ ವಾಸ್ ಇನ್ ಹಿಸ್ mid-70s ಅಟ್ ದಟ್ ಟೈಮ್, ಬಟ್ ಹಿ ವಾಸ್ ಸ್ಟಿಲ್ ವೆರಿ ಫಿಟ್. ಆ್ಯಂಡ್ ಅವರ ಅಸಿಸ್ಟೆಂಟ್ ಚುನಿ. ನಾವು ಕೇವಲ 3 ಜನ ಇದ್ವಿ ಆ ಸೀನಲ್ಲಿ. ಅದೊಂದು ಸೆಟ್ ಹಾಕ್ಸಿದ್ವಿ, ಒಂದು ಸ್ಲಮ್ನಲ್ಲಿ, ಎಲ್ಲಿ ದಯಾವಾನ್ ಇರ್ತಿದ್ರು. ಮತ್ತೆ ಐ ವಾಸ್ ಆಪರೇಟಿಂಗ್ ದ ಕ್ಯಾಮ್ರಾ. ಐ ಡಿಂಟ್ ಇವನ್ ಆಸ್ಕ್ ಫಾರ್ ದ ಆಪರೇಟರ್, ಐ ವಾಸ್ ಆಪರೇಟಿಂಗ್. ಆ್ಯಂಡ್ ಐ ಟೋಲ್ಡ್ ದಟ್ ಶಿ ಸೆಂಟ್ ಅ ಮದರ್ ಅವೇ. ಅಮ್ಮ ಕೂಡ ಹೊರಗೆ ಹೋದ್ರು, ಯಾಕೆಂದ್ರೆ ಇಟ್ಸ್ ಎಂಬ್ಯಾರಸಿಂಗ್ ಫಾರ್ ದ ಮದರ್ ಟು ಸಿ ದಿಸ್ ಕಿಸ್. ಬಟ್ ಐ ವಾಸ್ ಟೇಕನ್ ಅ ಬ್ಯಾಕ್ ವೆನ್ ಮಾಧುರಿ ಸೆಡ್ ದಿಸ್ ಥಿಂಗ್. ಐ ಡೋಂಟ್ ನೋ ವಾಟ್ ವಾಸ್ ಹ್ಯಾಪ್ನಿಂಗ್. ಏನಾದರೂ ನೀವು ನಶೆನಲ್ಲಿದ್ರ? ಐ ಮೀನ್, ಐ ಡೋಂಟ್ ನೋ. ಐ ವಾಸ್ ಸರ್ಪ್ರೈಸ್ಡ್. ಆದ್ರೆ ಇದನ್ನ ನೀವು ಒಪ್ತೀರಾ? ಬಟ್ ಐ ಹ್ಯಾವ್ ಟ್ರೆಮೆಂಡಸ್ ರಿಗಾರ್ಡ್ ಫಾರ್ ಹರ್. ಲೆಟ್ ಮಿ ಟೆಲ್ ಯು, ಐ ಹ್ಯಾವ್ ಟ್ರೆಮೆಂಡಸ್ ರಿಗಾರ್ಡ್ ಫಾರ್ ಮದರ್. ಆದ್ರೆ ಇದನ್ನ ಒಪ್ತೀರಾ? ಏನಂದ್ರೆ ಯಾವಾಗ ನೀವು ಯಾವ್ದಾದ್ರೂ ಫಿಲ್ಮ್ ಮಾಡಿದಾಗ, ಅದು ಕುರ್ಬಾನಿ ಇರ್ಬೋದು, ಅಥವಾ ಧರ್ಮಾತ್ಮ ಇರ್ಬೋದು, ಅಥವಾ ಜಾಬಾಜ್ ಇರ್ಬೋದು, ಪ್ರತಿ ಸಲ ಸೆನ್ಸಾರ್ ವಿಷಯದಲ್ಲಿ ನೀವು ಜಗಳ ಮಾಡಿದ್ದೀರಾ? ಮಾತುಕತೆ ಆಗಿದೆ, ಚರ್ಚೆ ಆಗಿದೆ. ಧರ್ಮಾತ್ಮ ಸಮಯದಲ್ಲಿ ನನಗೆ ಎ ಸರ್ಟಿಫಿಕೇಟ್ ಕೊಡಲಾಗಿತ್ತು. ಹಾಗೆ 48 ಕಟ್ಸ್. ಧರ್ಮಾತ್ಮ ಮತ್ತೆ ಶೋಲೆ ಒಟ್ಟಿಗೆ ಇದ್ವು.
ಮತ್ತೆ ಐ ಕೇಮ್ ಟು ಡೆಲ್ಲಿ ಆ್ಯಂಡ್ ಐ ವಾಸ್ ಹಿಯರ್ ಫಾರ್ ಆಲ್ಮೋಸ್ಟ್ ಗುಜರಾಲ್ ಸಾಬ್ ಅವರು ಆ ಸಮಯದಲ್ಲಿ ನಮ್ಮ ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಿದ್ರು. 28 ದಿನ ಹೋರಾಡಿದೆ. ಹಿ ಕಟ್ ಔಟ್ 48 ಕಟ್ಸ್ ಆ್ಯಂಡ್ ನನ್ನ ಸಿನಿಮಾನ ಕೇವಲ ಟ್ರೇಲರ್ ಮಾಡಿಬಿಟ್ಟಿದ್ರು ಅವರು. ರಜತ್ ಅವರೇ, ಮತ್ತೆ ನೀವು ಅಂಥ ಫಿಲ್ಮ್ ಯಾಕೆ ಮಾಡ್ತಿದ್ರಿ, ಅದರಲ್ಲಿ 48 ಕಟ್ಸ್ ಕೊಡುವಂಥದ್ದು? ನೋಡಿ, ಅದು ನ್ಯಾಯಯುತವಾಗಿರಲಿಲ್ಲ. ನೀವೀಗ ಮತ್ತೆ ಕುರ್ಬಾನಿ ಮಾಡ್ತಿದ್ದೀರಾ, ಅದರಿಂದ ಮತ್ತೆ ಸೆನ್ಸರ್ ಜೊತೆ ನಿಮ್ಮ ಜಗಳ ಆಗತ್ತಾ? ಇಲ್ಲ, ಖಂಡಿತ ಜಗಳ ಆಗಲ್ಲ. ಮತ್ತೆ ನಾನು ಅನ್ಕೋತೀನಿ ಏನಂದ್ರೆ, ಸೆನ್ಸರ್ಸ್ ಆಲ್ಸೋ ಹ್ಯಾವ್ ಕಮ್ ಪ್ಲೇಸಸ್ ವಿತ್ ದ ವರ್ಲ್ಡ್ಸ್ ಪ್ರೋಗ್ರೆಸ್ ಟುಡೇ. ಇದು ನಿಜನಾ? ಏನಂದ್ರೆ ನಿಮ್ಮ ದೊಡ್ಡ ಹಿಟ್ ಕುರ್ಬಾನಿ ಏನಿದೆ ಅದನ್ನ ರೀಮೇಕ್ ಮಾಡ್ತಿದ್ದೀರಾ, ಯಾಕಂದ್ರೆ ನಿಮ್ಮ ಮಗ ಫರ್ದೀನ್ಗೆ ಮತ್ತೆ ಒಂದು ಹಿಟ್ ಕೊಡ್ಬೇಕು ಅಂತ. ಇದು ಖಂಡಿತ ನಿಜ ಅಲ್ಲ ರಜತ್ ಅವರೇ. ಇನ್ ದ ಸೆನ್ಸ್, ಟು ಅನ್ ಎಕ್ಸ್ಟೆಂಟ್ ಎಸ್. ನಾನು ಇಷ್ಟಪಡ್ತೀನಿ ಒಂದು ಹಿಟ್ ಫಿಲ್ಮ್ ನನ್ನ ಕಡೆಯಿಂದ ಫರ್ದೀನ್ ಜೊತೆ ಮಾಡಬೇಕು ಅಂತ. ಇದು ನನ್ನ ಜೀವನದ ಒಂದು ಉದ್ದೇಶ ಆಗಿದೆ. ಮತ್ತೆ ಸಿ, ಯು ಕಾಂಟ್ ಹ್ಯಾವ್ ಎ ವಿನ್ನರ್ ಆಲ್ ದ ಟೈಮ್ ಇನ್ ಲೈಫ್. ಹಿಟ್ಸ್ ಅಂಡ್ ಫೇಲ್ಯೂರ್ಸ್ ಆರ್ ಪಾರ್ಟ್ ಆಫ್ ಲೈಫ್. ಆದರೆ ಇದಂತೂ ಖಂಡಿತ ಇದೆ. ಏನಂದ್ರೆ, ಕುರ್ಬಾನಿ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಟು ಮೀ. ನೋಡಿ, ನಾನು ಆ ರೀತಿ ಫಿಲ್ಮ್ ಮಾಡಿದ್ದೆ, ಅದು ಆ ದಿನಗಳಲ್ಲೇ ಅಷ್ಟು ಹಿಟ್ಟಾಗಿತ್ತು. ಇವತ್ತಿನ ಫಿಲ್ಮ್ ಅಂತ ಹೇಳಲಾಗುತ್ತೆ, ಮಾಡರ್ನ್ ಟೆಕ್ನಿಕ್ಸ್ ಆ್ಯಂಡ್ ದಿಸ್ ಅಂಡ್ ದ್ಯಾಟ್. ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಟು ಮೀ. ನನಗೆ 6 ತಿಂಗಳು ಬೇಕಾಯಿತು ಈ ಸಿನಿಮಾ ಮಾಡೋ ಧೈರ್ಯ ಮತ್ತೆ ಮಾಡೋದಕ್ಕೆ. ಅದ್ರ ಮ್ಯೂಸಿಕ್ಗೆ ನಾನು ಟಕ್ಕರ್ ಕೊಡಬೇಕಾಗತ್ತೆ ಅಲ್ವಾ? ಅದಕ್ಕೆ ಫಿರೋಜ್ ಖಾನ್ ಮತ್ತೆ ವಿನೋದ್ ಖನ್ನನ್ನ ಹುಡುಕ್ಬೇಕಾಗತ್ತೆ. ನಾಜಿಯಾ ಹಸನ್ ಅವ್ರನ್ನ ಕೂಡ ಹುಡುಕ್ಬೇಕು. ಮತ್ತೆ ವಿನೋದ್ ಖನ್ನಾ ಯಾರಾಗ್ತಾರೆ? ಫಿರೋಜ್ ಖಾನ್ ಪಾತ್ರ ನಮ್ಮ ಫರ್ದೀನ್ ಖಾನ್ ಮಾಡ್ತಾನೆ, ಮತ್ತು ನಾನು ಅಮ್ಜದ್ ಖಾನ್ ಅವರ ರೋಲ್ ಮಾಡ್ತೀನಿ. ಮತ್ತೆ 2ನೇ ಹೀರೋ ಇನ್ನೂ ನಿರ್ಧಾರ ಆಗಿಲ್ಲ. ಹೀರೋಯಿನ್ ಕೂಡ ಜಾಕಿ ಶ್ರಾಫ್ ಒಂದು ರೋಲ್ ಮಾಡ್ತಿದ್ದಾರೆ, ರಾಖಾ ಪಾತ್ರ. ಇನ್ನೊಂದು ಹುಡುಗಿ ರೋಲ್ ಇದೆ, ಅದು ನಿರ್ಧಾರ ಆಗಿಲ್ಲ. ಡೇಟ್ಸ್ಗಳ ವಿಷಯ ನಡೀತಿದೆ. ಯಾವ ಡೇಟ್ಸ್ ನನಗೆ ಸೂಟ್ ಆಗುತ್ತೆ, ಯಾವ ಸ್ಟಾರ್ಸ್ ನನಗೆ ಸೂಟ್ ಆಗ್ತಾರೆ. ಯಾಕೆಂದ್ರೆ ನಾನು ಇಷ್ಟಪಡ್ತೀನಿ 6 ತಿಂಗಳುಗಳಲ್ಲಿ ಈ ಫಿಲ್ಮ್ ಆಗ್ಬಿಡ್ಲಿ ಅಂತ, ಫ್ರಮ್ ನವೆಂಬರ್ ಟು ಏಪ್ರಿಲ್. ಮತ್ತು ನಾನು ಬರೋ ದೀಪಾವಳಿಗೆ ರಿಲೀಸ್ ಮಾಡೋ ಇಚ್ಛೆ ಇದೆ. ನಿಮ್ಮ ಎಷ್ಟು ಫಿಲ್ಮ್ಗಳಿವೆ? ಅವುಗಳಲ್ಲಿ ಒಂದು ನೀವಿರ್ತೀರಾ, ಜೊತೆಗೆ ಒಬ್ಬ ಹೀರೋ ಕೂಡ ಇರ್ತಾರೆ. ಒಂದು ವೇಳೆ ನೀವು ಹೀರೋ ಆಗಿದ್ರೆ ಒಬ್ಬ ಸೈಡ್ ರೋಲ್ ವ್ಯಕ್ತಿ ಇರ್ತಾನೆ. ಆದ್ರೆ ಪ್ರತಿ ಫಿಲ್ಮ್ನಲ್ಲೂ ನಾವಿದು ನೋಡ್ತಾ ಇದೀವಿ. ಏನಂದ್ರೆ, 2ನೇ ಹೀರೋ ಯಾರಿರ್ತಾರೋ ಅವ್ರು ಸತ್ತು ಹೋಗ್ತಾರೆ, ಮತ್ತೆ ಫಿರೋಜ್ ಖಾನ್ ಖಂಡಿತ ಉಳ್ಕೊಳ್ತಾರೆ. ಇದು ಕಾಕತಾಳೀಯ ಅಷ್ಟೇ. ನೋಡಿ, ಇದು ಇಲ್ಲ. ಜಾನಶೀನ್ ಒಂದನ್ನ ಹೊರತುಪಡಿಸಿ ಅಲ್ಲಿ ಫರ್ದೀನ್ ಖಾನ್ ನನಗೆ ಗುಂಡು ಹೊಡಿತಾನೆ. ಅಂದ್ರೆ ಮಗನ್ ಸರ್ದಿ ಬಂದಾಗ. ಈಗ ಈ ಹೊಸ ಕುರ್ಬಾನಿನಲ್ಲೂ ಇದೇ ಆಗತ್ತಾ? ಏನಂದ್ರೆ ಫರ್ದೀನ್ ಬಚಾವಾಗ್ತಾರಾ? ಇಲ್ಲ, ಇದನ್ನ ನಾನು ಇವತ್ತು ಹೇಳಲ್ಲ ರಜತ್ ಅವರೇ. ಯಾಕೆಂದ್ರೆ ನಾನು ಇದನ್ನ ಗೌಪ್ಯವಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ ವಿಷಯನ. ಅಂದ್ರೆ ಫಿಲ್ಮ್ ರಿಲೀಸ್ ಆಗುವವರೆಗೂ, ಆಗ ಆಡಿಯನ್ಸ್ಗೊಂದು ಟಿಕ್ಲಿಶ್ ಅಂತದ್ದು ಇರಲಿ ಅಂತ. ಹೇಳಿ, ನೀವು ಹಿಂದೂಸ್ತಾನಕ್ಕಾಗಿ ಏನ್ ಕೆಲಸ ಮಾಡಿದಿರಾ ಅದು ವಾಸ್ತವದಲ್ಲಿ ತುಂಬಾನೇ ಮೆಚ್ಚುವಂಥದ್ದು. ಆ ವಿಚಾರವಾಗಿ ನಿಮ್ಮನ್ನ ಹೊಗಳಲೇಬೇಕು. ನೀವು ತುಂಬಾ ಕವಿತೆಗಳನ್ನು ಹೇಳಿದ್ದೀರಾ. ಇವತ್ತು ನಿಮ್ಮ ಹೊಗಳಿಕೆಗಾಗಿ 2 ಸಾಲುಗಳು ನನಗೆ ನೆನಪಾಗ್ತಾ ಇದೆ. मंजिल मिले न मिले इसकी आरजू नहीं, मंजिल की राह में मेरा कारवां तो है. ಒಳ್ಳೆ ಕೆಲಸಗಳನ್ನ ನಿಮ್ಮ ಸ್ಥಾನದಲ್ಲಿ ಇಟ್ಕೊಂಡು ಹೀಗೆ ಮಾಡ್ತಾ ಇರಿ. ಖಾನ್ ಸಾಬ್, ನೀವು ಕಳೆದ ಸಲ ಕುರ್ಬಾನಿ ಮಾಡಿದಾಗ ನಾನು ಕೇಳ್ಪಟ್ಟೆ ಏನಂದ್ರೆ, ಒಂದು ಹೊಸ ಮರ್ಸಿಡಿಸ್ ಬೆನ್ಸ್ ಕಾರನ್ನ ಹಾರಿಸ್ಬಿಟ್ಟಿದ್ರಂತೆ ನೀವು. ಈಗ 2ನೇ ಸಲ ಕುರ್ಬಾನಿ ಮಾಡ್ತಾ ಇದ್ದೀರಾ, ಏನ್ ಹಾರಿಸ್ತೀರಾ? ಫೆರಾರಿ. ಇನ್ನೂ ದುಬಾರಿ ಕಾರ್ ಹಾರಿಸ್ತೀರಾ? ಹೌದು, ಖಂಡಿತ. 10 ಪಟ್ಟು ದುಬಾರಿ. मंजिल मंजिल से पूछती है कि कहाँ है मंजिल. हर एक मंजिल पर पहुंचकर सोचता हूँ कि शायद यही है मंजिल. गर मंजिल पर पहुंचता हूँ, दूर से लगता है मंजिल का नज़ारा सुहाना. इसी कश्मकश में है सारा ज़माना. ನೀವು ನಿಮ್ ಜೀವನದ ರಹಸ್ಯನ ಹೇಳಿ, ಯಾವ ಕಾರಣಕ್ಕೆ ನೀವಿಷ್ಟು ಸುಂದರವಾಗಿ, ಸ್ಮಾರ್ಟ್ ಮತ್ತೆ ಯಂಗಾಗಿ ಕಾಣಿಸ್ತೀರಾ ಅಂತ. ನಾನು ನನ್ನ ರಹಸ್ಯ ಏನಂತ ಹೇಳಿ, ಮನ್ಸು ಶುದ್ಧವಾಗಿದೆ, ಉದ್ದೇಶ ಶುದ್ಧವಾಗಿದೆ. ಒಂದು ವಿಷಯ ಏನಂದ್ರೆ, ಮನ್ಸು ಶುದ್ಧವಾಗಿದೆ, ಉದ್ದೇಶ ಶುದ್ಧವಾಗಿದೆ. न मोहब्बत के लिए न दोस्ती के लिए वक्त रुकता नहीं किसी के लिए. अपने दिल को न दुख दे यूं ही इस ज़माने की बेरुखी के लिए. वक्त के साथ साथ चलता रहे, यही बेहतर है आदमी के लिए.